ಎಷ್ಟು ಜನ ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ವ್ಯೂಸು ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಜನ ತಲೆ ಕೆಡಿಸ್ಕೊಂಡಿರ್ತಾರೆ ಗೊತ್ತಾ. ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಆಮೇಲೆ ಏನಾದರೂ ಪೇರೆಂಟ್ಸ್ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ, ನಿಮ್ಮ ಮಕ್ಕಳುಗಳೇನಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದರೆ ಅವ್ರಿಗೆ ಈ ಒಂದು ವಿಡಿಯೋನ ಒಂದು ಸಲ ನೋಡೋಕೆ ಹೇಳಿ. ಯಾಕೆ ಅಂತಂದರೆ ನಾನು ಎಕ್ಸ್ಪೀರಿಯನ್ಸ್ ಮೇಲೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಓಕೆ, ಸೊ ಇದು ಕೆಲವ್ರಿಗೆ, ಕೆಲವೊಂದಷ್ಟು ಜನಕ್ಕೆ ಇದು ಎಲ್ಪ್ ಆಗ್ಬೋದು. ಖಂಡಿತವಾಗ್ಲೂ ಎಲ್ರಿಗೂ ಆಗೇ ಆಗುತ್ತೆ. ಯಾಕೆಂತಂದರೆ ನನಗೇನಾಗಿದೆ ಫೀಲು, ಆ ಫೀಲ್ ನಿಮಗೂ ಆಗುತ್ತೆ, ನಿಮಗೂ ಆ ಪ್ರಾಬ್ಲಮ್ಸ್ಗಳಾಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋನ ಆದಷ್ಟು ಕೂಡ ಹೊಸ ಯೂಟ್ಯೂಬರ್ಸ್ಗಳು ಮಿಸ್ ಮಾಡೋಕ್ಕೋಗ್ಬೇಡಿ, ಕೊನೆ ತನಕ ನೋಡಿ ಗೈಸ್. ಯೂಟ್ಯೂಬು ತುಂಬ ಇಂಪಾರ್ಟೆಂಟು ನಮ್ಮ ಒಂದು ಲೈಫಲ್ಲಿ. ಅದರಲ್ಲೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿರೋರಿಗೆ ಯೂಟ್ಯೂಬೇ ಲೈಫು, ಆಯಿತಾ. ನನಗೆ ಎಕ್ಸಾಂಪಲ್ಸ್ಗಳನ್ನ ನನ್ನೇ ತಗೋತೀನಿ. ನನಗೆ ಯೂಟ್ಯೂಬು ತುಂಬ ಕೊಟ್ಟಿದೆ, ಆಯಿತಾ, ತುಂಬ ಕೊಟ್ಟಿದೆ. ನನ್ನ ಲೈಫು ಯೂಟ್ಯೂಬ್ ಇಲ್ಲ ಅಂದಿದ್ರೆ ಸೊ ಯಾವ ಥರ ಇರ್ತಿತ್ತು ನನಗೆ ಇಮ್ಯಾಜಿನೇಷನ್ ಇಲ್ಲ. ಬಟ್ ಯೂಟ್ಯೂಬ್ ಬಂದಿರೋದ್ರಿಂದ, ಯೂಟ್ಯೂಬ್ ನನಗೆ ಸಿಕ್ಕಿರೋದ್ರಿಂದ ಸೊ ನನ್ನ ಲೈಫು ಸ್ವಲ್ಪ ಒಂದು ಮಟ್ಟಿಗಾದರೂ ಈಸಿ ಆಗಿದೆ. ಸೊ ಹಾಗಾಗಿ ನನ್ನ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಯೂಟ್ಯೂಬ್ಗೆ ಇದ್ದೇ ಇರುತ್ತೆ. ಬಟ್ ಆದರೆ ಇದರ ಮಧ್ಯ ಸೊ ನಾವು ನಮಗೆ ಆಗುವಂಥ ಕೆಲವೊಂದಷ್ಟು ಪ್ರಾಬ್ಲಮ್ಸ್ಗಳನ್ನ ಎಲ್ಲರೂ ಕೂಡ ಅರಿತುಕೊಳ್ಬೇಕು. ಅಂದರೆ ಸೊ ಅದರೊಂದು ಸ್ವಲ್ಪ ಸೆನ್ಸ್ ಇರಬೇಕು. ನಾನು ನಿಮ್ಗೆ ಹೇಳ್ತೀನಿ ನೋಡಿ ಯೂಟ್ಯೂಬಲ್ಲಿ ಇರೋರಿಗೆ ಹೆಂಗೆ ಲೈಫ್ ಇರುತ್ತೆ ಅಂತಂದರೆ, ತುಂಬ ಸಿಂಪಲ್ ಲೈಫು, ಆರಾಮ್ ಜೀವನ, ಆರಾಮಾಗಿ ದುಡ್ಡು ಬರುತ್ತೆ, ಈ ಕನಸು ಇವೆಲ್ಲ ಮಾತಾಡ್ತಾರೆ ನೋಡಿ, ಅದೆಲ್ಲ ಮಾತಾಡೋರ್ಗಷ್ಟೇ ಚಂದ. ಬಟ್ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡ್ತಾರೋರ್ಗೆ ಮಾತ್ರ ಆ ಒಂದು ಕಷ್ಟಗಳು ಗೊತ್ತಿರುತ್ತೆ, ಆಯಿತಾ. ಅವ್ರು ಎಷ್ಟು ಎಫರ್ಟ್ಸ್ ಆಗ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನೋಡಿ, ಇವತ್ತು ನಾನು ಮಲಗಿದ್ದು ನಾಳೆ ಗೆದ್ದರೆ ಕೇವಲ ಯೂಟ್ಯೂಬ್ ಬಗ್ಗೆನೇ ಯೋಚನೆ. ಯೂಟ್ಯೂಬಲ್ಲಿ ಎಷ್ಟು ನನಗೆ ಗ್ರೋತ್ ಆಯಿತು, ಯೂಟ್ಯೂಬಲ್ಲಿ ಎಷ್ಟು ವ್ಯೂಸ್ ಬಂತು, ಎಷ್ಟು ಸಬ್ಸ್ಕ್ರೈಬರ್ಸ್ ಬಂತು, ಇದ್ರ ಜೊತೆಗೆ ಎಷ್ಟು ದುಡ್ಡು ಬಂತು, ಇದೇ ಒಂದು ನಮಗೆ ತಲೆ ಒಳಗೆ ಯೋಚನೆ ಕೂತ್ಕೊಬಿಟ್ಟಿರುತ್ತೆ. ನೋಡಿ, ಇಲ್ಲಿ ಅಡಿಕ್ಷನ್ ಅಂತ ಏನು ಹೇಳ್ತೀವಿ, ಅಡಿಕ್ಟ್ ಆಗ್ತೀವಿ ಅಂತ ಹೇಳ್ತೀವಲ್ಲ, ಸೊ ಅದು ಕೇವಲ ಈ ಸಿಗರೇಟು, ಎಣ್ಣೆ ಅಥವಾ ಹುಡುಗಿ ಪಡಗಿ ಇಷ್ಟರಲ್ಲೇ ಅಲ್ಲ, ಇದು ಕೂಡ ಒಂದು ಅಡಿಕ್ಷನ್ನೇ, ಆಯಿತಾ. ಯೂಟ್ಯೂಬು ಕೂಡ ಒಂದು ಅಡಿಕ್ಷನ್ನೇ. ಅಫ್ಕೋರ್ಸ್ ನಾನು ಅಡಿಕ್ಟ್ ಆಗಿದ್ದೀನಿ. ನಾನು ಯೂಟ್ಯೂಬಲ್ಲಿ ಪ್ರತಿದಿನ ವೀಡಿಯೋಸ್ಗಳಾಗ್ತೀನಿ. ನನಗಿಂತ ಕನ್ಸಿಸ್ಟೆನ್ಸಿ ಕಿಂಗ್ ಇನ್ನು ಯಾರೂ ಕಾಣಲ್ಲ ಅನ್ಕೋತೀನಿ ಯೂಟ್ಯೂಬಲ್ಲಿ. ಅಂದರೆ ಅಷ್ಟು ವೀಡಿಯೋಸ್ಗಳನ್ನ ಹಾಕ್ತೀನಿ, ದಿನಕ್ಕೆ ಇಲ್ಲಾಂದರೂ 2-3 ವೀಡಿಯೋ ಹಾಕ್ತೀನಿ. ಓಕೆ, 2-3 ವೀಡಿಯೋ ಹಾಕ್ತಾಯಿದ್ದೀನಿ ಅಂದ ತಕ್ಷಣ ನಾನಿಲ್ಲಿ ಅಡಿಕ್ಟ್ ಆಗಿದ್ದೀನಿ ಅನ್ನೋ ಥರ ಅರ್ಥ ಕೊಡುತ್ತೆ. ಬಟ್ ಆದರೆ ಯಾವ ಥರ ಅಡಿಕ್ಟ್ ಆಗಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಸೊ ನಾನು ನನ್ನ ಒಂದು ಒಳ್ಳೆಯದಕ್ಕೋಸ್ಕರ ನಾನು ಅಡಿಕ್ಟ್ ಆಗಿರೋದು. ಇದರಿಂದ ನನಗೆ ಒಂದಷ್ಟು ಬೆನಿಫಿಟ್ಸ್ಗಳಿದೆ. ಸೊ ನನಗೆ ಜನರ ಪ್ರೀತಿ ಸಿಗುತ್ತೆ, ಆಯಿತಾ. ಸೊ ಅದಕ್ಕಿಂತ ಹೆಚ್ಚಾಗಿ ಕೆಲವ್ರಿಗೆ ದುಡ್ಡೇ ಇಂಪಾರ್ಟೆಂಟ್ ಆಗುತ್ತಲ್ಲ, ಆ ದುಡ್ಡು ಈ ಯೂಟ್ಯೂಬಿಂದಲೇ ನನಗೆ ಸಿಗುತ್ತೆ ಅಲ್ವಾ. ಎಲ್ರಿಗೂ ಕಾಣೋದು ಈ ದುಡ್ಡು. ನನಗೆ ಅದೇನೋ ದುಡ್ಡು ನನಗೆ ಮ್ಯಾಟ್ರೇ ಅಲ್ಲ ಗೈಸ್ ಇವಾಗ ಲೈಫಲ್ಲಿ. ಯಾಕೆಂದರೆ ದುಡ್ಡು ಹೆಂಗೆ ಬೇಕಾದ್ರೂ ದುಡಿಬೋದು. ಈಗ ಒಂದು ಕೆಲ್ಸಕ್ಕೆ ಹೋದ್ರೂ ದುಡ್ಡು ಬರುತ್ತೆ, ಆಯಿತಾ. ಅದೇನು ದೊಡ್ಡ ವಿಷಯ ಅಲ್ಲ. 10,000, 15,000, 20,000, 30,000 ಯಾವುದೋ ಒಂದು ಕೆಲ್ಸಕ್ಕೆ ಹೋದರೆ ಸಿಗುತ್ತೆ. ಅಥವಾ ನಾನೇ ಒಂದು ಬಿಸ್ನೆಸ್ ಮಾಡಿದ್ರೆ ದುಡ್ಡು ಮಾಡ್ತೀನಿ. ದುಡ್ಡು ಇಂಪಾರ್ಟೆಂಟ್ ಅಲ್ಲ ಗೈಸ್. ಈ ದುಡ್ಡು ಜೊತೆಗೆ ನೇಮನ್ನು ಮಾಡೋದಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಈಗ ನಾನೀಗ ಯೂಟ್ಯೂಬೆಲ್ಲ ಬಿಟ್ಬಿಟ್ಟು ಜಾಬ್ಗೆ ಹೋದರೆ ಸೊ ಕೆಲಸ ಮಾಡ್ತೀನಿ, ಆ ಕೆಲಸಕ್ಕೆ ತಕ್ಕಂಗೆ ನಂಗೆ ದುಡ್ಡು ಬರುತ್ತೆ. ಅದ್ರಿಗೆ ತಕ್ಕಂಗೆ ನನಗೇನಾದರೂ ಬೆಲೆ ಸಿಗುತ್ತಾ? ನೋ. ನಾವು ಕೆಲಸ ಮಾಡೋದು ಯಾಕೆ? ನಮ್ಮ ದುಡ್ಡುಗೋಸ್ಕರ. ದುಡ್ಡು ಬರೋದು ಯಾಕೆ? ನಾವು ಕೆಲಸ ಮಾಡೋದಕ್ಕೋಸ್ಕರ. ಅಲ್ಲಿಗೆ ನಾವು ಎಲ್ಲೋ ಕೆಲಸ ಮಾಡ್ತೀವಿ, ಆ ಕಂಪ್ನಿನ ನಾವು ಬೆಳೆಸ್ತಾವೆ, ಅವ್ರು ನಮಗೆ ದುಡ್ಡು ಕೊಡ್ತಾವ್ರಷ್ಟೇ. ಅವ್ರ ಕಂಪ್ನಿ ಬೆಳೀತೈತೆ, ನನ್ನ ಓನ್ ಕಂಪ್ನಿ ಲಕ್ಕಿ ಯಶ್ ಕಂಪ್ನಿ ಬೆಳೀತಾ ಇಲ್ಲ. ಅರ್ಥ ಆಯ್ತಾ ಗೈಸ್? ಅಂದರೆ ನಾನು ಯೂಟ್ಯೂಬಲ್ಲಿ ಏನು ಮಾಡ್ತಾಯಿದ್ದೀನಿ, ಇದು ನನ್ನದೇ ಒಂದು ಓನ್ ಬ್ರ್ಯಾಂಡ್ ಇದು, ಆಯಿತಾ. ಯಾವ ಗುರು ಬ್ರ್ಯಾಂಡು ನೀವು ಪುಷ್ಪ ಆ ಥರ ಬ್ರ್ಯಾಂಡ್ ಹಂಗಲ್ಲ ಗೈಸ್. ಹಂಗಲ್ಲ. ಈ ಮಾರ್ಕೆಟಲ್ಲಿ ನಮ್ಮದೇ ಒಂದು ಸಣ್ಣ ಬ್ರ್ಯಾಂಡ್, ನಮ್ಮದೇ ಒಂದು ಕ್ರಿಯೇಟ್ ಆಗಿರುತ್ತೆ. ಈಗ ಅದು ಮಾಡ್ತಾ ಇರೋರಿಗೆ ಇನ್ಫ್ಲೂಯೆನ್ಸರ್ಸ್ಗಳಿಗೆ ಗೊತ್ತಿರುತ್ತೆ. ಲೈಕ್ ಇವಾಗ ನೋಡಿ, ಈಗ ನನ್ನ ಚಾನಲಲ್ಲಿ ಯಾವುದಾದ್ರೂ ಒಂದು ಪ್ರಮೋಷನ್ ಮಾಡಬೇಕು ಅಂತಂದರೆ ಸೊ ನನ್ನ ಒಂದು ಚಾನಲ್ದು ಯಾವ ಥರ ಒಂದು ರೀಚ್ ಇದೆ, ಅದಕ್ಕೆ ಆದಂಥ ಒಂದು ವ್ಯಾಲ್ಯೂ ಕ್ರಿಯೇಟ್ ಆಗಿರುತ್ತೆ. ಅದ್ರ ಮೇಲೆ ನನಗೆ ಅವ್ರು ದುಡ್ಡು ಕೊಡೋದು, ಅದ್ರ ಮೇಲೆ ನನಗೆ ಅವ್ರು ವೀಡಿಯೋ ಮಾಡಿ ಅಂತ ಹೇಳೋದು. ಎಷ್ಟೊಂದು ಜನ ಮೇಲ್ಸ್ಗಳು ಮಾಡ್ತಾರೆ, ಪ್ರಮೋಷನ್ಸು ಯಾಕೆ ಮಾಡ್ತಾರೆ? ನಮ್ಮದಲ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ, ಅರ್ಥ ಆಯಿತಾ. ಸೊ ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ನಮ್ಮದೇ ಒಂದು ಓನಾಗಿ ಏನೋ ಒಂದು ಬೆಳೆಸ್ತಾ ಇದ್ದೀವಿ ಅಂತ ಅರ್ಥ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದಿರುತ್ತೆ ಯೂಟ್ಯೂಬ್ ನಾವು ಮಾಡ್ತಾಯಿದ್ದೀವಿ ಅಂತಂದರೆ. ಸೊ ಆ ಒಂದು ಪ್ರೌಡ್ ಫೀಲಿಂಗ್ ಎಲ್ಲರಲ್ಲೂ ಕೂಡ ಫಸ್ಟು ಯೂಟ್ಯೂಬರ್ಸ್ಗಳು ಇಟ್ಕೋಬೇಕು, ಆಯಿತಾ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಐತೆ ಯೂಟ್ಯೂಬಲ್ಲಿ, ಇಷ್ಟೆಲ್ಲ ಬೆನಿಫಿಟ್ಸ್ ಐತೆ. ಇದ್ರ ಜೊತೆಗೆ ಪ್ರಾಬ್ಲಮ್ಸ್ಗಳು ಇದೆ.
ನೋಡಿ, ನಾನು ಆವಾಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲಿ, ನಾನು ತಮ್ಮನೇಲಿ ಯಾಕೆ ಹಾಕಿದ್ದೀನಿ, ಯೂಟ್ಯೂಬ್ ಸಾಕು, ಯೂಟ್ಯೂಬ್ ಬಿಟ್ಬಿಡೋಣ ಪಟ್ಬಿಡೋಣ ಅಂತ ಯಾಕೆ ಹಾಕಿದ್ದೀನಿ ಅಂತಂದರೆ, ಇವಾಗ ಹೇಳ್ತೀನಿ ನೋಡಿ. ನೋಡಿ, ಇಲ್ಲಿ ನಮಗೆಲ್ಲ ಸಿಗುತ್ತೆ ಅಂದ ತಕ್ಷಣ ನಮ್ಮ ಲೈಫೆಲ್ಲ ಸೂಪರಾಗಿರುತ್ತೆ, ಆರಾಮಾಗಿರುತ್ತೆ. ಓಕೆ, ಅದು ಇರುತ್ತೆ ಒಂದಷ್ಟು ಪರ್ಸೆಂಟು. ಬಟ್ ಅದೇ ಥರ ಟೆನ್ಷನ್ಗಳು ಕೂಡ ಇರುತ್ತೆ ಗೈಸ್. ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತಾರೆ ಲೈಫಲ್ಲಿ. ಕೇವಲ ಅವರು ಫ್ರಸ್ಟ್ರೇಟ್ ಆಗೋದು ಯಾಕೆ ಗೊತ್ತಾ? ವ್ಯೂಸು ಸಬ್ಸ್ಕ್ರೈಬರ್ಸು. ಓಕೆ, ವ್ಯೂಸು ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತಂದರೆ ಆಟೋಮೆಟಿಕಲಿ ದುಡ್ಡು ಬರೋಲ್ಲ. ಸಿಂಪಲ್. ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತಂದರೆ ಅದೇನು ಅಷ್ಟು ನಿಮಗೆ ದುಡ್ಡಿಗೇನೋ ಹೊಡೆತ ಬೀಳಲ್ಲ. ವ್ಯೂಸ್ ಬಂದಿಲ್ಲ ಅಂದರೆ ನಿಮಗೆ ದುಡ್ಡು ಬರೋಲ್ಲ. ಸೊ ಎಷ್ಟು ಜನ ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ವ್ಯೂಸು ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತಂದ್ಬಿಟ್ಟು ಎಷ್ಟು ಜನ ತಲೆ ಕೆಡಿಸ್ಕೊಂಡಿರ್ತಾರೆ ಗೊತ್ತಾ? ಎಷ್ಟು ಜನ ಅಂತಂದರೆ ತುಂಬ ಜನ ತಲೆ ಕೆಡಿಸ್ಕೊಂಡಿರ್ತಾರೆ. ಇದೆಲ್ಲ ಒಂದು ನಮಗೆ ತುಂಬ ಎಫೆಕ್ಟ್ ಮಾಡ್ತಾ ಇರುತ್ತೆ ನಮ್ಮ ಈ ಒಂದು ಹೆಲ್ತ್ ಮೇಲೆ. ಓಕೆ, ಸೊ ನಾನು ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದೇನು ಗೊತ್ತಾ? ಈಗ ಯಾರ್ಯಾರೆಲ್ಲ ಯೂಟ್ಯೂಬಲ್ಲಿ ಇದ್ದೀರಾ, ಸೊ 1% ಕೂಡ ವ್ಯೂಸ್ ಬಗ್ಗೆ ಯೋಚನೆ ಮಾಡಬೇಡಿ, ಆಯಿತಾ? ವ್ಯೂಸ್ ಬಗ್ಗೆ ಯೋಚನೆ ಮಾಡಬೇಡಿ. ಅಂದರೆ ನೀವು ಕಂಟೆಂಟ್ ಮಾಡಿ, ನಿಮ್ಗೆ ವ್ಯೂಸ್ ಬರೋ ಥರ ಯಾವುದಿದೆ ಕಂಟೆಂಟು ಅದನ್ನು ಮಾಡಿ, ಆಯಿತಾ? ಬಂತಾ ಬಿಡ್ತಾ ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಹೇಳೋದು ಕೇಳಿ. ಯೂಟ್ಯೂಬ್ಗೆ ಅಡಿಕ್ಷನ್ ಆಗೋದು ತಪ್ಪಲ್ಲ, ಬಟ್ ನೀವು ಯಾವ ಥರ ಅಡಿಕ್ಟ್ ಆದ್ರಿ ಅನ್ನೋ ತಪ್ಪು. ಈಗ ನೀವು ಯಾರೋ ಪಕ್ಕದಲ್ಲಿ ಯಾರೋ ಎಣ್ಣೆ ಹೊಡಿತಾರೋ ಪಕ್ಕ ಹೋಗಿ ನಿಂತ್ಕೊಂಡು ಇನ್ ಕೇಸ್ ನಿಂತ್ಕೊಂಡ್ರೆ ಸ್ಮೆಲ್ ಬಂದೇ ಬರುತ್ತೆ. ಸ್ಮೆಲ್ ಬಂದ್ಬಿಡ್ತು ಅಂದ ತಕ್ಷಣ ನೀವು ಎಣ್ಣೆ ಹೊಡೆದ್ರಿ ಅಂತಲ್ಲ. ಸಿಗರೇಟ್ ಹೊಡೆದ ತಕ್ಷಣ ಆ ಹೊಗೆ ಬಂದು ನಿಮ್ಮ ಮೂಗೊಳಕ್ಕೆ ಹೋಗ್ಬಿಟ್ರೆ ನೀವು ಸಿಗರೇಟ್ ಹೊಡೆದ್ರಿ ಅಂತಲ್ಲ, ಆಯಿತಾ? ಯೂಟ್ಯೂಬು ಅಷ್ಟೇ. ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡ್ತಾಯಿದ್ದೀರಾ ಅಂತಂದರೆ ನೀವು ಯೂಟ್ಯೂಬಲ್ಲಿ ಎಷ್ಟು ವೀಡಿಯೋಸ್ ಹಾಕ್ತೀರಾ ಅದೇನು ಎಫೆಕ್ಟ್ ಆಗೋಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಗೊತ್ತಾ? ವ್ಯೂಸ್ ಎಷ್ಟು ಬಂತು, ಸಬ್ಸ್ಕ್ರೈಬರ್ಸ್ ಎಷ್ಟು ಬಂತು, ಏನು ಕತೆ, ಏನಿದು, ಯಾಕೆ ಕಮ್ಮಿ ಆದರೂ ಸಬ್ಸ್ಕ್ರೈಬರ್ಸು, ಯಾಕೆ ವ್ಯೂಸ್ ಡಿಕ್ರೀಸ್ ಆಗ್ತಾಯಿದೆ ನನ್ನ ಚಾನಲಲ್ಲಿ? ನೆವರ್ ಗೈಸ್, ಇದನ್ನಂತೂ ಯೋಚನೆ ಮಾಡಿಬಿಡಿ. ಇದೂ ಕೂಡ ಕೇವಲ ಒಂದು ದೊಡ್ಡ ಅಡಿಕ್ಷನ್ನೇ ಅಂತಲೇ ಕನ್ಸಿಡರ್ ಮಾಡ್ಬೋದು ಇದನ್ನು. ಯಾಕೆ ಅಂತಂದರೆ ನಮ್ಗೆ ಹೆಲ್ತ್ ಮೇಲೆ ಅದು ಡಿಪೆಂಡ್ ಆಗ್ತಾ ಇರುತ್ತೆ, ಹೆಲ್ತ್ ಮೇಲೆ ಮ್ಯಾಟ್ರ್ ಆಗ್ತಾ ಇರುತ್ತೆ, ಆಯಿತಾ? ಸೊ ಹಾಗಾಗಿ ನಾನು ಹೇಳೋದೇನು ಗೊತ್ತಾ ಗೈಸ್, ಯೂಟ್ಯೂಬಲ್ಲಿ ಎಫರ್ಟ್ಸ್ ಹಾಕಿ. ಓಕೆ, ನೀವು ದಿನಕ್ಕೆ 10-20 ವೀಡಿಯೋ ಮಾಡಿದ್ರು ಯಾವುದೇ ಥರ ಅಡಿಕ್ಷನ್ ಅಲ್ಲ ಅದು. ವೀಡಿಯೋಸ್ ಹಾಕಿ, ಬಟ್ ಆದರೆ ಯೋಚನೆ ಮಾಡಬೇಡಿ ಏನಾಯಿತು, ಏನು ಕತೆ, ಬೇಡ ಗೈಸ್, ಅದೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಜನ ನಿಮಗೆ ಹೇಳೋದೇ ಇದು, ನೀನು ವ್ಯೂಸ್ ಬಂದಿಲ್ಲ ಅಂದರೆ ವೀಡಿಯೋ ಮಾಡಬೇಡ ಗುರು ನಿಂಗೆ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತಂದರೆ ಏನು ಗುರು ವೀಡಿಯೋ ಮಾಡ್ತೀನಿ. ನೀವು ಚಾನಲ್ ಓಪನ್ ಮಾಡಿದಾಗ ಎಲ್ಲ ಹೇಳೋದೇ ನೋಡಿ, ಏನು ಗುರು ನಿನ್ನ ಚಾನಲಲ್ಲಿ ಏನಕ್ಕೆ ಮಾಡ್ತೀಯ, ಯಾರೂ ನೋಡೋರೇ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ, ಯಾಕೆ ವೀಡಿಯೋ ಮಾಡ್ತೀಯಾ, ಇವೆಲ್ಲ ನಮಗೆ ಸೂಟ್ ಆಗೋಲ್ಲ ಗುರು, ಬಿಟ್ಬಿಡು ಗುರು ಅಂತಂತಾರೆ. ಯಾಕೆ ಹೇಳಿ? ನೀವು ಬೆಳವಣಿಗೆ ಆಗೋದು ಯಾರಿಗೂ ಇಷ್ಟ ಇರಲ್ಲ. ಸೊ ಅದು ಹೆಂಗೆ ಹೇಳೋದು ನಿಮಗೆ? ಈ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದ್ರೆ ಏನಾರು ಆಗ್ಬಿಡುತ್ತಾ? ಅಮ್ಮಮ್ಮ ಅಂತಂದ್ರೆ ಏನು, ಹಿಂಗೆ ನೋಡ್ತಾರೆ, 10-20 ಜನ 50 ಜನ ನೋಡ್ತಾರೆ, ಏನು ಸಿಗುತ್ತೆ ಸ್ಟೇಟಸ್ ಹಾಕಿದ್ರೆ? ಅದನ್ನೇ ನಾವು ಯೂಟ್ಯೂಬಲ್ಲಿ ಹಾಕಿದ್ರೆ ಒಂದು 10-20 ಜನ ನೋಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ತಾನೇ? ಸೊ ನಿಮ್ಮದೇ ಒಂದು ಬ್ರ್ಯಾಂಡ್ ನಾನು ಹೇಳೋದು ಆವಾಗ ಹೇಳಿದ್ನಲ್ಲ, ಪುಷ್ಪ ಅಂದರೆ ನಾನು ಹೇಳ್ತಾ ಇರೋದು, ವಾಟ್ಸಪ್ಪಲ್ಲಿ ಹಾಕೋದಕ್ಕೂ ಯೂಟ್ಯೂಬಲ್ಲಿ ಹಾಕೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ವಾಟ್ಸಪ್ಪಲ್ಲಿ ಹಿಂಗೆ ತುಂಬ ಜನ ಸ್ಟೇಟಸ್ ಹಾಕ್ತಾ ಇರ್ತಾರೆ, ಅದು ಅವ್ರ ಫೀಲಿಂಗ್ಸ್ ಅದು ಹೊರಗಡೆ ಹಾಕ್ತಾ ಇರ್ತಾರೆ. ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ ಅಷ್ಟೇ, ಸಿಂಪಲ್ ಅಲ್ವಾ? ಸೊ ಯಾವತ್ತು ಯೂಟ್ಯೂಬರ್ಸ್ಗಳನ್ನ ಅಷ್ಟು ಇದಾಗಿ ಒಂಥರ ನೋಡಬಾರ್ದು ಯಾರೂ ಕೂಡ. ಇನ್ ಕೇಸ್ ನೋಡ್ತಾ ಇದ್ರು ಅಂದರೆ ಏನು ತೊಂದರೆ ಇಲ್ಲ ಗೈಸ್, ಆಯಿತಾ? ಇದಕ್ಕೆಲ್ಲ ನಿಮ್ಗೇನು ಬರಬೇಕು ಅದು ಬಂದಾಗ ಅದ್ರ ವ್ಯಾಲ್ಯೂ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ನಾವು ಮಾಡಿದ್ದೇ ಕರೆಕ್ಟ್ ಅಂತ ಅನಿಸುತ್ತೆ ನಿಮಗೆ. ಒಂದು ಸ್ವಲ್ಪ ದಿನ ಅಷ್ಟೇ ನಿಮ್ಮನ್ನೆಲ್ಲ ತಪ್ಪು ಅಂತಂತಾರೆ. ಒಂದು ಸಲ ನೀವು ಮಾಡಿ ನಿಂತ್ಕೊಳ್ಳಿ, ನಿಮ್ಮನ್ನು ನೋಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಎಷ್ಟು ಒದ್ದಾಡ್ತಾರೆ, ತಪ್ಪರಿಸಾಡ್ತಾರೆ ಅಂತಂದರೆ ಅದನ್ನು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಹಾಗಾಗಿ ಯೂಟ್ಯೂಬಿಗೆ ಬರೋರು, ಯೂಟ್ಯೂಬ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಇಷ್ಟ ಹೇಳೋದು, ವ್ಯೂಸು ಸಬ್ಸ್ಕ್ರೈಬರ್ಸು ಇದ್ರ ಕಡೆ ಒಂದು ಕಣ್ಣಿಡಿ, ಬಟ್ ಆದರೆ ಯೋಚನೆ ಮಾಡಿಬಿಡಿ, ಆಯಿತಾ? ತುಂಬ ಯೋಚನೆ ಮಾಡಿಬಿಡಿ, ಯೋಚನೆ ಬರ್ಸುತ್ತೆ. ನಾನು ಕೂಡ ಸ್ಟಾರ್ಟಿಂಗ್ ಡೇಸಲ್ಲಿ ಯಾವಾಗ 1 ಲಕ್ಷ ಮಾಡೋದು, ಯಾವಾಗ 2 ಲಕ್ಷ ಮಾಡೋದು, ಈ ಥರ ಎಲ್ಲ ತುಂಬ ಯೋಚನೆಗಳು ಮಾಡ್ತಿದ್ದೆ. ಯಾಕೆಂದರೆ ಆಟೋಮೆಟಿಕಲಿ ಬರುತ್ತೆ ಅದು. ಆಮೇಲೆ ನಾವೇನು ಮಾಡಬೇಕು, ನಮ್ಮ ಕೆಲಸ ಮಾಡಬೇಕು, ಎಫರ್ಟ್ಸ್ ಹಾಕಬೇಕು, ಆಮೇಲೆ ಬರೋದು ಬಂದೇ ಬರುತ್ತೆ. ಈಗ ನೋಡಿ 3.5 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗೋದು ನನಗೆ ಅಲ್ವಾ? ಈಗ ನಾನು ನೆಕ್ಸ್ಟು 4 ಲಕ್ಷ ಯಾವಾಗುತ್ತೆ, 4 ಲಕ್ಷ ಯಾವಾಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ನನಗೆ ಟೈಮ್ ವೇಸ್ಟ್ ಅಷ್ಟೇ. ಹಾಕ್ಬೇಕು ವೀಡಿಯೋ ಹಾಕಿದ್ರೆ ತಾನೇ ಆಗೋದು 4 ಲಕ್ಷ. ಸುಮ್ಮನೆ ಆಗ್ಬಿಟ್ಟಾರಾ? ಸ್ಟಾರ್ಟಿಂಗ್ ನಿಮಗೆ ಬರ್ತಾರಲ್ಲ ಗಾಯ್ ಸಬ್ಸ್ಕ್ರೈಬರ್ಸು, ಆವಾಗ ನಿಮಗೆ ಒಂದು ಒಳ್ಳೆ ಬೇಗ ರೇಂಜಿಗೆ ಬಂದುಬಿಡ್ತಾರೆ. ಬಟ್ ಹೋಗ್ತಾ ನಿಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದ್ದಂಗೆ ನಿಮ್ಮನ್ನು ಇಷ್ಟಪಡ್ದವ್ರನ್ನ ನೀವು ಅಟ್ರ್ಯಾಕ್ಟ್ ಮಾಡಬೇಕು. ಆವಾಗ ಸಬ್ಸ್ಕ್ರೈಬರ್ಸ್ ತಗೊಳ್ಳೋದಿದೆ ನೋಡಿ, ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯೋಚನೆ ಮಾಡಬಾರ್ದು. ಇವಾಗ ನನ್ನ ಮೈಂಡ್ ಸೆಟ್ ಹೆಂಗಿದೆ ಗೊತ್ತಾ? ಸೊ ನಾನು ಏನು ಯೋಚನೆ ಮಾಡಲ್ಲ, ಹಾಕ್ತೀನಿ, ನಾನು ಹಾಕಬೇಕು, ನನ್ನ ಎಫರ್ಟ್ಸ್ ನಾನು ಹಾಕ್ತೀನಿ. ಕೊಡಬೇಕು ಅಂತಿದ್ರೆ ದೇವ್ರು ಕೊಡ್ತಾನೆ, ಇಲ್ಲ ನೀನು ಅಲ್ಲೇ ಇರಲ್ಲ ಅಂತಂದರೆ ಅಲ್ಲೇ ಇರಿಸ್ತಾನೆ ಅಷ್ಟೇ, ಸಿಂಪಲ್
ಓಕೆ. ಆಮೇಲೆ ಯೂಟ್ಯೂಬಲ್ಲಿ ಈ ಪ್ರೆಷರ್ ತಗೋಬೇಡಿ ಜಾಸ್ತಿ, ಆಯಿತಾ. ಇವತ್ತಿದು ಹಾಕಲೇಬೇಕು, ಇವತ್ತಿದು ಮಾಡಲೇಬೇಕು, ಬೇಡ. ಟೈಮ್ ಇದ್ದಾಗ, ಫ್ರೀ ಇದ್ದಾಗ ಮಾಡ್ಕೊಳ್ಳಿ ವೀಡಿಯೋ, ಓಕೆ. ಅದನ್ನು ನೀವು ಡೇ ಬೈ ಡೇ ಆಗ್ತಾ ಹೋಗಿ, ಅಥವಾ 2 ಡೇಸ್ಗೊಂದು 3 ಡೇಸ್ಗೊಂದು ನಿಮ್ದು ಹೆಂಗಿರುತ್ತೆ ರೋಟೀನು ಆ ಥರ ಆಗ್ತಾ ಹೋಗಿ. ಪ್ರೆಷರ್ ತಗೊಂಡಷ್ಟು ನಮಗೆ ಒಂದು ಎಫೆಕ್ಟ್ ಆಗುತ್ತೆ. ಆಮೇಲೆ ಖುಷಿಯಿಂದ ವೀಡಿಯೋಸ್ಗಳು ಮಾಡಿ, ಆಯಿತಾ. ಸೊ ಏನೋ ಮಾಡಬೇಕು, ಈಗ ಯೂಟ್ಯೂಬಲ್ಲಿ ಹಾಕಲೇಬೇಕು, ಅಯ್ಯೋ ಇವತ್ತು ವೀಡಿಯೋ ಹಾಕಲಿಲ್ಲ ಅಂತ ಹಾಕ್ಬೇಡಿ. ಈ ಫ್ರೀಯಾಗಿ ಮಾಡಿ. ಯಾವ್ದಾರ ಪಿಕ್ಚರ್ ಗೊತ್ತಾ, ಒಂದಿನ ರಜಾ ತಗೊಳ್ಳಿ ಯೂಟ್ಯೂಬ್ಗೆ. ಯಾರು ಕೇಳ್ತಾರೆ ನಿಮ್ಮನ್ನ? ನಾನು 2-3 ದಿನ ಒಂದೊಂದ್ಸಲ ರಜಾ ತಗೊಬಿಡ್ತೀನಿ ಯೂಟ್ಯೂಬ್ಗೆ. ಅದನ್ನ ರಜಾ ಅಂತಲೇ ತಗೋತೀನಿ ನಾನು ಯೂಟ್ಯೂಬ್ಗೆ. ಅಂದರೆ ನಾನು ಹಂಗೆ ಹೇಳ್ತೀನಿ, ಇದು ಒಂದು ಕೆಲಸ ಅಂತಲೇ ನಾನು ತಗೊಂಡಿರೋದು. ಸೊ ನನಗೆ ಲೈಫಲ್ಲಿ ನಾನು ಎಂಜಾಯ್ ಮಾಡಬೇಕು, ನನಗೆ ಬೇಕು ಟೈಮ್ ಅಂದಾಗ ನಾನು ಬ್ರೇಕ್ ತಗೋತೀನಿ. ಸೊ ಆ ಥರ ಪ್ರೆಷರ್ ಬೇಡ, ಆಯಿತಾ. ಅಯ್ಯೋ ಇವತ್ತು ಹಾಕಲಿಲ್ಲ, ಇಲ್ಲ. ನಿಮಗೆ ರಜಾ ಬೇಕು ಅವತ್ತು, ನನಗೆ ಆಗ್ತಾಯಿಲ್ಲ, ನನಗೇನು ಹುಷಾರಿಲ್ಲ, ನನಗೇನೋ ಬೇರೆ ಕೆಲಸ ಇದೆ, ಅಥವಾ ನಾನೆಲ್ಲೋ ಹೊರಗಡೆ ಹೋಗಬೇಕು, ಏನೋ ಎಂಜಾಯ್ ಮಾಡಬೇಕು ಅಂತಂದರೆ ಹೋಗಿ ಎಂಜಾಯ್ ಮಾಡಿ, ಸಿಂಪಲ್. ಸೊ ನಾನು ವ್ಲಾಗ್ ಯಾಕೆ ಮಾಡಲ್ಲ ಹೇಳಿ? ಸಿಂಪಲ್. ನಾನು ವ್ಲಾಗ್ ಜಾಸ್ತಿ ಯಾಕೆ ಮಾಡಲ್ಲ ಹೇಳಿ? ನಾನು ವ್ಲಾಗ್ ಯಾಕೆ ಮಾಡಲ್ಲ ಅಂತಂದರೆ, ಸೊ ನಾನು ಹೋಗಿ ಏನು ಎಂಜಾಯ್ ಮಾಡ್ತೀನಿ, ಅಲ್ಲಿ ನನಗೆ ಎಂಜಾಯ್ ಮಾಡೋಕ್ಕೆ ಟೈಮ್ ಬೇಕು. ಸೊ ಹಂಗಾಗಿ ನಾನು ವ್ಲಾಗ್ ಮಾಡೋಕ್ಕಾಗಲ್ಲ ಜಾಸ್ತಿ. ಸೊ ಇದು ನನ್ನ ಒಂದು ಮೈಂಡ್ ಸೆಟ್ ಅಷ್ಟೇ, ಆಯಿತಾ. ಕೆಲವೊಂದು ವ್ಲಾಗ್ ಮಾಡ್ತೀನಿ, ಯಾಕೆ ಅಲ್ಲಿ ಆವಾಗ ಮಾಡಬೇಕು ಅನಿಸುತ್ತೆ ಮಾಡ್ತೀನಿ. ಆಮೇಲೆ ಕೆಲವೊಂದಷ್ಟು ಸರೌಂಡಿಂಗ್ಸು ನಮ್ಗೆ ಅದು ಸಪೋರ್ಟ್ ಅನ್ನಿಸ್ಲಿಲ್ಲ ಅಂತಂದರೆ ನಾನು ಮಾಡಲ್ಲ, ಸಿಂಪಲ್. ಮುಖ್ಯವಾಗಿ ನನಗೆ ಒಂದು ಸ್ವಲ್ಪ ಪ್ರೈವೇಟ್ ಲೈಫ್ ಬೇಕು, ಅಂದರೆ ನಾನು ಸ್ವಲ್ಪ ನನ್ನದೇ ನಾನು ಎಂಜಾಯ್ ಮಾಡಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ, ಆಯಿತಾ. ಸೊ ಎಲ್ಲೋದ್ರೂ ಒಬ್ಬನೇ ಹೋಗೋದು, ಒಬ್ಬನೇ ಬರೋದು, ಎಂಜಾಯ್ ಮಾಡ್ತೀನಿ ಅಷ್ಟೇ. ಅದನ್ನು ನಾನು ಹಾಕೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಹಂಗಾಗಿ ನಾನು ಜಾಸ್ತಿ ವೀಡಿಯೋಸ್ಗಳು ಆ ಥರದ್ದೆಲ್ಲ ಮಾಡೋದಿಲ್ಲ. ಸೊ ಫ್ಯೂಚರಲ್ಲಿ ಖಂಡಿತವಾಗ್ಲೂ ಮಾಡೋಣ ಅಲ್ವಾ, ಫ್ಯೂಚರಲ್ಲಿ ಮಾಡೋಣ. ಸೊ ಇವಾಗ ಪ್ರೆಸೆಂಟ್ ನನಗೇನು ಸ್ಪೇಸ್ ಬೇಕೋ ಆ ಸ್ಪೇಸ್ ಎಂಜಾಯ್ ಮಾಡ್ತಾಯಿದ್ದೀನಿ ಅಷ್ಟೇ, ಸಿಂಪಲ್ ಗೈಸ್, ಅಷ್ಟೇ. ಅದು ಬಿಡ್ರಿ ಇನ್ನೇನಿಲ್ಲ. ಸೊ ಇದಿಷ್ಟು ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮ್ಗೆ ಹೇಳಬೇಕಿತ್ತು. ಯಾಕೆಂದರೆ ತುಂಬ ಜನ ಹೊಸ ಯೂಟ್ಯೂಬರ್ಸ್ಗಳು ತುಂಬ ಥಿಂಕ್ ಮಾಡ್ತಾ ಇರ್ತೀರಾ, ಬೇಡ ಗೈಸ್, ನಿಲ್ಲಿಸಿ. ಆ ಥಿಂಕೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಒಳ್ಳೆಯದಾಗಲಿ ಎಲ್ರಿಗೂ ಕೂಡ. ಯಾರೆಲ್ಲ ಯೂಟ್ಯೂಬ್ ಮಾಡ್ತಾಯಿದ್ದೀರಾ, ಆಲ್ ದ ಬೆಸ್ಟ್. ಯೂಟ್ಯೂಬ್ ಸಹವಾಸ ಬೇಡ, ಯೂಟ್ಯೂಬ್ ಗಿಲ್ಲಿಸ್ಬಿಡ್ತೀನಿ, ಏನು ಗುರು ಹಂಗೆ ಹಿಂಗೆ ಅಂತ ಆಗ್ತೀಯಾ, ನೋಡಿದ್ರಿ ಈ ವಿಡಿಯೋದಲ್ಲಿ ಹಿಂಗೆ ಹೇಳ್ತೀಯಾ, ಅದೇ ನಮ್ಮ ಮೋಟಿವೇಶನ್ ಗೈಸ್. ಹಿಂಗೆ ಹೇಳಿದ್ರೆ ಸರ್ಯಾಗಿ ತಲುಪುತ್ತೆ ಅಲ್ವಾ. ನನ್ನನ್ನು ಇಷ್ಟಪಡ್ದವರು ಕೂಡ ಓಪನ್ ಮಾಡಿರ್ತಾರೆ ಈ ಒಂದು ವಿಡಿಯೋನ ಅಲ್ವಾ. ಸೊ ಹಾಗಾಗಿ ಎಲ್ರಿಗೂ ಕೂಡ ಮುಟ್ಟಿಸುವಂಥ ಒಂದು ತಲೆ ನಮ್ಮ ಹತ್ರ ಇರಬೇಕಷ್ಟೇ, ಇನ್ನೇನಿಲ್ಲ. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಗೈಸ್. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್.